ಹಾಯ್, ಎಲ್ರಿಗೂ ನಮಸ್ಕಾರ. ಇದೇನು ರೋಡ್ ನೋಡ್ತಿದ್ದೀರಾ? ಮಣ್ಣು ರೋಡ್ ಇದು ಬಂದು ನಿಮಗೆ 25 ಅಡಿ ಗೌರ್ಮೆಂಟ್ ನಕಾಶೆ ರೋಡು. 25 ಅಡಿಗಿಂತ ದೊಡ್ಡ ರೋಡ್ ಇದು ಕೊಂಡ್ಕೊಂಡಿರುವಂಥ ಜಾಗನೇ ತೆಂಗಿನ ತೋಟ. ನೋಡಿ, ಇಲ್ಲಿಂದ ಹಿಡಿದು ಅಣ್ಣಾರು ಹೋಗ್ತಾ ಇದ್ದಾರೋ ಅಲ್ಲಿವರೆಗೂ 200 ಅಡಿಗಿಂತ ಜಾಸ್ತಿ ನಿಮಗೆ ರೋಡ್ ಫೇಸ್ ಬರುತ್ತೆ. ಮತ್ತು ನಿಮಗೆ ಪಕ್ಕದಲ್ಲೇ ಕಾಲುವೆ ಇದೆ, ದೊಡ್ಡ ಕಾಲುವೆ ಇದು. ಈ ಕಾಲುವೆಯಿಂದ ಒಂದು ಪೈಪ್ನ ಹಾಕ್ಕೊಂಡಿದ್ದಾರೆ ಹಿಂಗೆ ಇದಕ್ಕೆ ಹೋಗೋದಕ್ಕೆ. ಒಳಗಡೆಯಿಂದ ಇದು ಮಾಡ್ಕೊಂಡಿದ್ದಾರೆ, ಒಂದು ಏನಪ್ಪ ಅಂದರೆ ಒಂದು ವಾಲ್ ಥರ ಮಾಡ್ಕೊಂಡಿದ್ದಾರೆ. ಬೇಕು ಅಂದಾಗ ನೀರು ಬಿಟ್ಕೊಳ್ಳೋದು, ಬೇಡದೇ ಇದ್ದಾಗ ಆಫ್ ಮಾಡ್ಕೊಳ್ಳೋ ಥರ ಗೇಟ್ ಸಿಸ್ಟಮ್ ಮಾಡ್ಕೊಂಡಿದ್ದಾರೆ. ನಿಮಗೆ ಇದು ಬಂದು 1.5 ಎಕರೆ ಜಾಗ. ರೋಡ್ ಫೇಸೇ 200 ಅಡಿ ಇದೆ. ಈ ಜಾಗ ಬಂದು ಮದ್ದೂರಿಗೆ ಇಲ್ಲಿಂದ 3.5 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರು ಮೈಸೂರಿಗೆ ಬರೀ 2 ಕಿಲೋಮೀಟ್ರ್ ಆಗುತ್ತೆ ಈ ಜಾಗ. ಕೆಂಗೇರಿಗೆ ಇಲ್ಲಿಂದ ಕರೆಕ್ಟಾಗಿ 70 ಕಿಲೋಮೀಟ್ರ್ ಆಗುತ್ತೆ ಈ ಜಾಗದಿಂದ. ನಿಮಗೆಲ್ಲ 4 ರಿಂದ 5 ವರ್ಷದ ಒಳಗಡೆ ಇರುವಂಥ ತೆಂಗಿನ ಮರಗಳು, ಮತ್ತು ನಿಮಗೆ ಇದರಲ್ಲಿ ಟೀಕ್ ಹಾಕಿದ್ದಾರೆ, ಬೇರೆ ಬೇರೆ ಗಿಡಗಳು, ಎಲ್ಲ ಥರ ಗಿಡಗಳು ಇದರೊಳಗಡೆ ಹಾಕಿದ್ದಾರೆ ಈ ಜಾಗದಲ್ಲಿ. ಜಾಗ ಮಾತ್ರ ಸೂಪರಾಗಿದೆ, ಗೇಟೆಲ್ಲ ಇಟ್ಟಿದ್ದಾರೆ. ಮತ್ತು ನಿಮಗೆ ವಾಟ್ರ್ ಸೋರ್ಸ್ಗಂತೂ ಏನೂ ತೊಂದರೆ ಇಲ್ಲ, ತುಂಬಾ ಚೆನ್ನಾಗಿರುವಂಥ ಜಾಗ ಇದು. ನೋಡಿ ಎಷ್ಟು ದೊಡ್ಡ ಕಾಲುವೆ ಇದು ನಿಮಗೆ ವರ್ಷದಲ್ಲಿ 9 ತಿಂಗಳು ಯಾವಾಗಲೂ ನೀರು ಬರ್ತಾನೆ ಇರ್ತದೆ. ಈ ಥರ ನಿಮಗೆ ಇಲ್ಲಿ ಬೋರ್ ಹಾಕೋ ಅವಶ್ಯಕತೆನೇ ಬರಲ್ಲ ಈ ಜಾಗದಲ್ಲಿ. ನಿಮಗೆ ಅಷ್ಟು ಚೆನ್ನಾಗಿರುವಂಥ ಜಾಗ ಇದು. ನೋಡಿ, ಗೇಟ್ ಎಲ್ಲ ಇಟ್ಟಿದ್ದಾರೆ. ನೋಡಿ ನಿಮಗೆ ಫುಲ್ಲು ಎಷ್ಟು ನೀರಾವರಿ ಅಂತಂದರೆ ಇದು. ನೋಡಿ ಅಲ್ಲಿಂದ ಪೈಪ್ ಹಾಕೊಂಡಿದಾರಲ್ಲ, ನೋಡಿ ಇಲ್ಲಿ ಬರ್ತಾ ಇದೆ ನೀರು, ಕಾಣಿಸ್ತಿದ್ಯಾ? ನೋಡಿ ಝೂಮ್ ಮಾಡ್ತೀನಿ, ನೀರು ಬರ್ತಾ ಇರೋದು. ನಿಮಗೆ ವಾಟ್ರ್ ಸೋರ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಮತ್ತು ಫುಲ್ಲು ಫೆನ್ಸಿಂಗ್ ಆಗಿದೆ ಈ ಜಾಗ. ನೋಡಿ ಎಷ್ಟು ಚೆನ್ನಾಗಿ ನೀರೆಲ್ಲ ಒಳಗಡೆ ಆಟೋಮೆಟಿಕಲಿ ಅವರೇ ಆನ್ ಮಾಡಿಬಿಟ್ಬಿಟ್ಟವ್ರೆ, ಎಲ್ಲ ಬರ್ತದೆ. ನಿಮಗೆ ಈ ಜಾಗದಲ್ಲಿ ಒಂದು 100 ತೆಂಗಿನ ಮರ ಬರುತ್ತೆ ಈ 1.5 ಎಕರೆಲಿ. ತುಂಬಾ ಚೆನ್ನಾಗಿರುವಂಥ ಜಾಗ. ನೋಡಿ ನಿಮಗೆ ಟೀಕು ಮತ್ತು ಏನೇನೋ ಇದು ಬೀಟೆ, ಬೇರೆ ಬೇರೆ ಎಲ್ಲ ಥರ ಗಿಡ ಹಾಕಿದ್ದಾರೆ. ನೋಡಿ ಫೆನ್ಸಿಂಗು, ಫುಲ್ಲು ಫೆನ್ಸಿಂಗ್. ಮತ್ತು ಇದು ಬಂದು ನಿಮಗೆ ಸ್ಕ್ವೇರ್ ಶೇಪಲ್ಲಿದೆ ಈ ಜಾಗ, ಬಂದು ಫುಲ್ಲು ಸ್ಕ್ವೇರ್ ಶೇಪಲ್ಲಿದೆ. ನೋಡಿ ಎಲ್ಲ 4 ವರ್ಷದ 5 ವರ್ಷದ ತೆಂಗಿನ ಮರಗಳು. ನಿಮಗೆ ಟೀಕು ಬೀಟೇನೆ ಒಂದು 50 ರಿಂದ 100 ತೆಂಗಿನ ಮರಗಳಿದೆ. ನೋಡಿ ಫುಲ್ಲು ಸ್ಕ್ವೇರ್ ಶೇಪಲ್ಲಿ, ಬಾಕ್ಸ್ ಶೇಪಲ್ಲಿ ಬರುತ್ತೆ ಈ ಜಾಗ. ತುಂಬಾ ಚೆನ್ನಾಗಿದೆ. ನೋಡಿ ಫುಲ್ಲು ಚೆನ್ನಾಗಿದೆ. ನಿಮಗೆ 1, 2, 3, 4 ಪಾತಿ ಸಿಗುತ್ತೆ ಈ ಜಾಗ. ನೋಡಿ ಫುಲ್ಲು ಸ್ಕ್ವೇರ್ ಶೇಪಲ್ಲಿದೆ ಜಾಗ. ಇದು ತುಂಬಾ ಚೆನ್ನಾಗಿದೆ ಜಾಗ. ಇದ್ರ ಬೆಲೆ ಬಂದು ಫರ್ ಗುಂಟೆ 2,75,000 ಅಂತಾರೆ. ಒಂದು 5,000 ಅಷ್ಟೇ ಕಮ್ಮಿ ಆಗೋದು, ಅದಕ್ಕಿಂತ ಕಮ್ಮಿ ಕೊಡಲ್ಲ ಇವರು. ಯಾಕೆಂದರೆ ಅಷ್ಟು ಚೆನ್ನಾಗಿ ತೋಟನ ಡೆವಲಪ್ ಮಾಡಿದ್ದಾರೆ ಇವರು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಜಾಗನ. ನೋಡಿ ಎಷ್ಟು ಚಿಕ್ಕ ಗಿಡ ಆಗಲೇ ಫಲ ಕೊಡ್ತವೆ. ಎಲ್ಲ ಮರಗಳು ಕೂಡ ಸೇಮ್ ಏಜ್ ಇದೆ. ಎಲ್ಲ ಬಂದು ನಿಮಗೆ 4 ರಿಂದ 5 ವರ್ಷದ ಮರಗಳು. ಹತ್ತತ್ರ ನಿಮಗೆ 80 ರಿಂದ 100 ತೆಂಗಿನ ಮರಗಳು ಒಳಗಡೆ ಇದೆ ಈ 1.5 ಎಕರೆಲಿ. ತುಂಬಾ ಚೆನ್ನಾಗಿರುವಂಥ ಜಾಗ. ಯಾರೆಲ್ಲ 1.5 ಎಕರೆ ಹುಡುಕ್ತಾ ಇರ್ತೀರಾ, ಒಂದು ಸಿಟಿ ಲಿಮಿಟ್ಸ್ ಹತ್ರ ಇರಬೇಕು ಅನ್ನೋರಿಗೆ, ಬೆಂಗಳೂರು ಮೈಸೂರವ್ರಿಗೆ ಬರೀ 2.5 ಕಿಲೋಮೀಟ್ರ್ ಇದು ಜಾಗ. 2 ಕಿಲೋಮೀಟ್ರು. ಮದ್ದೂರ್ಗಿಲಿಂದ 3.5 ಕಿಲೋಮೀಟ್ರ್ ಆಗುತ್ತೆ. ಜಾಗ ಮಾತ್ರ ಸೂಪರ್ ಆಗಿದೆ. ಯಾರಿಗಾದ್ರೂ ಬೇಕು ಅಂತಂದರೆ ವಿಡಿಯೋದಲ್ಲಿ ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇದು ಬಂದು ನಿಮಗೆ ವೆಸ್ಟ್ ಫೇಸಿಂಗು. ನೋಡಿ ಅಲ್ಲಿಂದ ಹಿಡಿದು ನಿಮಗೆ ಅಲ್ಲಿವರೆಗೂ ಫುಲ್ಲು ಸ್ಕ್ವೇರ್ ಶೇಪಲ್ಲಿ ಬೇಕಾದ್ರೆ ಇದನ್ನೇ ನೀವು ಇಬ್ಬರು ಬೇಕಾದರೂ ತೊಗೋಬೋದು. 3.5 ಎಕರೆನ ಪಾರ್ಟ್ನರ್ಶಿಪ್ಪಲ್ಲಿ ಬೇಕಾದರೂ ಈ ಜಾಗನ ತೊಗೋಬೋದು. ಅಷ್ಟು ಚೆನ್ನಾಗಿರೋಂಥ ಜಾಗ ಇದು. ಯಾಕೆಂದರೆ ಅಗಲ ಜಾಸ್ತಿ ಇರೋದ್ರಿಂದ ಆರಾಮಾಗಿ ಇಬ್ಬರು ಬೇಕಾದರೂ ಇದನ್ನ ಸ್ಪ್ಲಿಟ್ ಮಾಡಿ ತೊಗೋಬೋದು. ನೋಡಿ ಆಲ್ಮೋಸ್ಟ್ ಎಲ್ಲ ಮರಗಳು ಇನ್ನು ನಿಮ್ಗೆ ಇನ್ನೊಂದು 6 ತಿಂಗಳಲ್ಲಿ ಎಲ್ಲ ಮರಗಳು ಫಲ ಕೊಟ್ಬಿಡ್ತವೆ. ನೋಡಿ ಆಲ್ಮೋಸ್ಟ್ ಎಲ್ಲ ಫಲ ಕೊಡ್ತಾ ಇದೆ. ಇನ್ನು ಕೆಲವು ಮರಗಳು ಇನ್ನೊಂದು 6 ತಿಂಗಳಲ್ಲಿ ಎಲ್ಲ ಫಲ ಕೊಡೋಂಥ ಇವೆಲ್ಲ ಗಿಡಗಳು.